ಸುವರ್ಣ. ಜಯದೇವ್ ಹೊಸ ಕಂಪ್ನಿ ಓಪನ್ ಮಾಡಿದಾರಂತೆ. ಹೆಸರೇನು ಗೊತ್ತೇನ್ರಿ? ದೀಕ್ಷಾ ಇಂಡಸ್ಟ್ರೀಸ್. ನನಗೆ ಒಂದು ಅರ್ಥ ಆಗಲಿಲ್ಲ, ದೀಕ್ಷಾ ನೇಮ್ ಯಾಕೆ ಬಂತು? ದೀಕ್ಷಾ ಸೂರ್ಯ ಸರ್ ಮಗಳಲ್ವಾ? ಸೂರ್ಯ, ಮೀಟಿಂಗ್ ಹೇಗಿತ್ತು? ಹಲೋ, ಸೂರ್ಯಗೌಡನಾ ಮಾತಾಡ್ತಿರೋದು? ಹೌದು. ನಾವು ದೀಕ್ಷಾ ಸ್ಕೂಲಿಂದ ಮಾತಾಡ್ತಿರೋದು. ಏನಾಯ್ತು ಮೇಡಮ್? ದೀಕ್ಷಾ ಹುಷಾರಾಗಿದ್ದಾಳೆ ತಾನೆ? ಅವಳು ಹುಷಾರಾಗಿ ಇದ್ದಾಳೆ. ನೀವು ಕ್ಲಾಸ್ ಹತ್ರ ಬಂದ್ರೆ ಕೆಲವು ಇಂಪಾರ್ಟೆಂಟ್ ವಿಷಯಗಳ ಬಗ್ಗೆ ಮಾತಾಡ್ಬೇಕಿತ್ತು. ನೀವು ಈಗಲೇ ಕ್ಲಾಸ್ ಹತ್ರ ಬರ್ತೀರಾ? ನಾನು ಈಗಲೇ ಬರ್ತೀನಿ. ಏನಾಯ್ತು? ದೀಕ್ಷನ್ ಸ್ಕೂಲಿಂದ ಫೋನ್ ಬಂದಿತ್ತು. ಏನಂತ ಗೊತ್ತಿಲ್ಲ, ನಾನು ಹೋಗ್ಬಿಟ್ಟು ಬರ್ತೀನಿ. ನಾನು ಬರ್ತೀನಿ, ನಡಿ. ಬೇಡ ಅರುಣ್, ನಾನೇ ಹೋಗಿ ಬರ್ತೀನಿ. ನೀನಿಲ್ಲೇ ಇರು. ಆಮೇಲೆ ಗಾಸಿಪ್ ಮಾಡ್ತಿರೋ ಸ್ಟಾಫ್ಗೆ ಅದೆಲ್ಲ ಚೆನ್ನಾಗಿರಲ್ಲ. ಸುಮ್ಮನೆ ಕೆಲಸ ಮಾಡಿದ್ರೆ ಒಳ್ಳೇದು, ಇಲ್ಲ ಅಂದರೆ ಬೇರೆನೇ ಆ್ಯಕ್ಷನ್ ತೊಗೋಬೇಕಾಗತ್ತೆ ಅಂತ ವಾರ್ನಿಂಗ್ ಕೊಡು. ಇಲ್ಲಿ ಯಾವ ಪೋಲಿಯೋ ಡ್ರಾಪ್ಸ್ ಆಗಂಗಿಲ್ಲ. ನಡ್ರಿಲಿಂದ ಮೊದಲ. ಹೇಳ್ತಾ ಇಲ್ವಾ, ಮೆಡಿಸಿನ್ ಏನು ಕೊಡಂಗಿಲ್ಲ, ಕ್ಲಿನಿಕ್ ಕ್ಲೋಸ್ ಆಗಿದೆ. ಅರೆ ನನಗೆ ಗೊತ್ತಿದೆ, ಆದ್ರೆ ಇಲ್ಲಿ ಒಬ್ರು ಮಗುನ ಕರ್ಕೊಂಡು ಪೋಲಿಯೋ ಡ್ರಾಪ್ಸ್ ಹಾಕ್ಸಕ್ ಬಂದಿದ್ರು. ಅವ್ರನ್ನ ತಡೆಯೋಣ ಅಂತ ಬಂದಿದ್ದೀನಿ. ನಮ್ ದೊಡ್ಡ ಡಾಕ್ಟರ್ ಬಂದು ಮೆಡಿಸಿನ್ ಸರಿ ಇಲ್ಲ ಅಂದ್ಮೇಲೆ ಎಲ್ಲರನ್ನ ವಾಪಸ್ ಹಾಕಿದ್ದೀನಿ. ಬೇಕಾದ್ರೆ ನೋಡಿ, ಗೇಟ್ ಕ್ಲೋಸ್ ಆಗಿದೆ. ನೀವ್ ಹೇಳ್ತಾ ಇರೋದು ನಿಜನಾ? ಎಲ್ರನ್ನೂ ವಾಪಸ್ ಕಳ್ಸಿದ್ದೀರಾ? ಯೋಚನೆ ಮಾಡಬೇಡಿ ಮೇಡಮ್, ಅವ್ರೇನಾದ್ರೂ ಬಂದ್ರೆ ನಾನೇ ಅವರನ್ನು ವಾಪಸ್ ಕಳಿಸ್ತೀನಿ. ನಿಮ್ಮ ಹತ್ರ ನಾವು ದೀಕ್ಷಾ ಸ್ಟಡೀಸ್ ಬಗ್ಗೆ ಮಾತಾಡೋದಿತ್ತು, ಅದಕ್ಕೆ ನಿಮ್ಮನ್ನ ಕರೆಸಿದ್ದೀವಿ. ಇವರು ದೀಪಾ ಮೇಡಮ್ ಅಂತ. ನಮಸ್ತೆ. ದೀಕ್ಷನ್ನ ಕ್ಲಾಸ್ ಟೀಚರ್. ಹಲೋ. ಹಲೋ. ನೋಡಿ ಮಿಸ್ಟರ್ ಸೂರ್ಯ, ಇದು ದೀಕ್ಷನ ಮ್ಯಾಥ್ಸ್ ಬುಕ್ಕು. ಒಂದನ್ನು ಸರಿಯಾಗಿ ಮಾಡಿಲ್ಲ. ಆಮೇಲೆ ಇದು ನೋಡಿ ಇಂಗ್ಲೀಷು. ಬೋರ್ಡ್ ಮೇಲೆ ಬರ್ದಿರೋದನ್ನು ಸರಿಯಾಗಿ ಕಾಪಿ ಮಾಡಿಲ್ಲ. ಅವಳು ಸ್ಕೂಲಲ್ಲಿ ಇದ್ದಾಗ ಸ್ವಲ್ಪ ಬೇಜಾರಾಗಿರ್ತಾಳೆ. ಮಾತಾಡ್ಸಿದ್ರೆ ಸರಿಯಾಗಿ ಮಾತಾಡಲ್ಲ. ಕ್ಲಾಸ್ಗೂ ಸರಿಯಾಗಿ ಬರ್ತಿಲ್ಲ. ಮ್ಯಾಥ್ಸಲ್ಲಿ ತುಂಬ ವೀಕ್ ಇದ್ದಾಳೆ. ಮಿಸ್ಟರ್ ಸೂರ್ಯ, ನೀವು ಮ್ಯಾಥ್ಸಲ್ಲಿ ವೀಕ್ ಇದ್ದೀರಾ? ನೋ ಮೇಡಮ್, ಆ್ಯಕ್ಚುಲಿ ನಾನು ಮ್ಯಾಥ್ಸಲ್ಲಿ ಟಾಪರ್. ಮೋಸ್ಟ್ಲಿ ನೀವು ವೈಫ್ ವೀಕ್ ಇದ್ರು ಅನ್ಸುತ್ತೆ. ಒಂದು ವಿಷಯ ಏನಂದ್ರೆ, ಮಕ್ಕಳು ಅವ್ರ ತಂದೆ ತಾಯಿ ಥರನೇ ಇರ್ತಾರೆ. ನೋಡಿ ಸೂರ್ಯ, ಇಂಥ ಕೇಸ್ಗಳಲ್ಲಿ ಮಕ್ಕಳನ್ನ ಸರಿಯಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕು. ಈಗ ದೀಕ್ಷಾ ತುಂಬ ಚಿಕ್ಕವಳು, ಮುಂದೆ ಸಮಸ್ಯೆ ಆಗಬಾರ್ದು ಅಂತ ಹೇಳ್ತಿದೀವಷ್ಟೆ. ನೀವೇನು ತಲೆ ಕೆಡಿಸ್ಕೋಬೇಡಿ. ನಮ್ಮ ಕಡೆಯಿಂದ ದೀಕ್ಷೆನ ಆದಷ್ಟು ಇಂಪ್ರೂವ್ ಮಾಡಕ್ಕೆ ನೋಡ್ತೀವಿ. ನಿಮ್ಮ ಕಡೆಯಿಂದನೂ ಸ್ವಲ್ಪ ಎಫರ್ಟ್ ಬಂದರೆ ಒಳ್ಳೆಯದು.
ನೋಡಿ ಸರ್, ಈ ಕ್ಲಾಸ್ ಮುಗ್ದಿದೆ. ನೀವು ಬೇಕಾದ್ರೆ ದೀಕ್ಷನ್ ಕರ್ಕೊಂಡು ಹೋಗ್ಬೋದು. ಮೋಸ್ಟ್ಲಿ ದೀಕ್ಷಾ ಹೊರಗಡೆ ವೆಯ್ಟ್ ಮಾಡ್ತಿರ್ತಾಳೆ. ಓಕೆ, ಥ್ಯಾಂಕ್ ಯು. ನಿನಗೆ ಗೊತ್ತಾ, ಪ್ರಿನ್ಸಿಪಲ್ ಮೇಡಮು ಇವತ್ತು ನನ್ನ ಪಪ್ಪನ ಕರೆಸಿದ್ದಾರೆ. ಯಾಕೆ ಗೊತ್ತಿಲ್ಲ. ಅಯ್ಯೋ, ನಾನು ನನ್ನ ವಾಟರ್ ಬಾಟಲ್ನ ಕ್ಲಾಸ್ ರೂಮಲ್ಲೇ ಬಿಟ್ಟು ಬಂದಿದ್ದೀನಿ. ನೀನು ಇಲ್ಲೇ ಇರು, ನಾನು ಹೋಗ್ತಾ ಇರ್ತೀನಿ. ಪ್ರಿಯಾಂಕಾ, ಮಗ ಮಲ್ಕತ್ತೇನವಾ? ಹ್ಞೂ ಕಣವ. ಅವ್ವ, ಮಗಿಗೆ ಇನ್ನು 7 ಸಲ ಡ್ರಾಪ್ಸ್ ಹಾಕ್ಸಿದ್ರೆ ಎಲ್ಲೇ ಸರಿ ಹೋಯ್ತದಂತೆ. ಹೌದಾ? ಹಾಕ್ಸ್ರಾಯ್ತು ಬಿಡವಾ. ಪ್ರಿಯಾಂಕಾ, ನೀವ್ ಹೇಳ್ತಾ ಇರೋದು ನಿಜನಾ? ನೀವ್ ನಿಜವಾಗ್ಲೂ ಡ್ರಾಪ್ಸ್ ಹಾಕ್ಸಿದ್ರಾ? ಹೌದು. ಯಾಕೆ? ಅಯ್ಯೋ, ಸಿಟಿ ನರ್ಸಿಂಗ್ ಹೋಮ್ನಲ್ಲಿ ಮೆಡಿಸಿನ್ ಸರಿ ಇಲ್ಲ ಅಂತ ಎಲ್ಲರನ್ನೂ ವಾಪಸ್ ಕಳಿಸ್ದ್ರಂತೆ. ನೀವು ಅದು ಹೇಗೆ ಡ್ರಾಪ್ಸ್ ಕೊಡಿಸ್ದ್ರಿ? ಏನ್ ಹೇಳ್ತಿದ್ಯಾ ನೀನು? ಇಲ್ಲ, ನಾನು ಹೇಳ್ತಿರೋದು ನಿಜಾನೇ. ಸಿಟಿ ನರ್ಸಿಂಗ್ ಹೋಮ್ನಲ್ಲಿ ಮೆಡಿಸಿನ್ ಸರಿ ಇಲ್ಲ ಅಂತ ನನಗೆ ಗೊತ್ತಾಯ್ತು. ನಾನು ಇಮಿಡಿಯೇಟ್ ಆಗಿ ಬಂದೆ. ಅವ್ರು ಹೇಳಿದ್ರು ಎಲ್ಲರನ್ನೂ ವಾಪಸ್ ಕಳಿಸ್ತೀವಿ ಅಂತ. ಆದ್ರೆ ನೀವೇ ಡ್ರಾಪ್ಸ್ ಹಾಕಿಸ್ತ್ರಿ? ಏನ್ ಪ್ರಿಯಾಂಕಾ, ಏನವ ಮಾಡ್ದೆ? ಅಲ್ಲ, ಮಗಿಗೆ ಏನಾದ್ರು ಚೆನ್ನಾಗಿಲ್ದಿರ ಔಷಧಿ ಕುಡಿಸ್ಬಿಟ್ಟ ಹೆಂಗೆ? ಏನ್ ಮಾಡ್ದೆ ಹೇಳವ? ಅವ್ವ, ನಾನೇನು ಅಷ್ಟೊಂದು ದಡ್ಡಿ ಅಂದ್ಕೊಂಡ? ನಾನ್ ಮಗಿಗೆ ಚೆನ್ನಾಗಿರೋ ಔಷಧಿನೇ ಕೊಡ್ಸಿವ್ನಿ. ಇವಳೇನೋ ಬುದ್ಧಿಲ್ದೆ ಮಾತಾಡ್ತಾಳೆ ಅಂತ ನಿಂಗೂ ಬುದ್ಧಿಲ್ವೇನವ್ವ? ನೀನ್ ಯಾವ ಕಡೆಗೆ ಹೋಗಿದ್ದೆ? ಸಿಟಿ ನರ್ಸಿಂಗ್ ಹೋಮ್. ನಾನು ಅಲ್ಲಿಗೆ ಹೋಗೇ ಇಲ್ಲ. ನಿನ್ನೇನು ಸ್ಯಾಣಿ ಇಂಟೆಲಿಜೆಂಟ್ ಅಂತ ಅನ್ಕೋಬೇಡ, ಸರಿನಾ? ಅವ್ವ, ನಾನು ಹೋಗಿದ್ದು ರಮಣಿ ಕ್ಲಿನಿಕ್ಗೆ. ಇವಳು ನೋಡಿದ್ರೆ ಬಟ್ ನಾನು ನಿನ್ನ ಸಿಟಿ ನರ್ಸಿಂಗ್ ಹೋಮ್ ಹತ್ರ ತಾನೇ ಡ್ರಾಪ್ ಮಾಡಿದ್ದು. ಹಾ, ನಿಂಗೆ ಟೈಮ್ ಬೇರೆ ಆಗಿತ್ತು, ಅದಕ್ಕೆ ನನ್ನ ಮಧ್ಯ ರೋಡ್ನಾಗೆ ಬಿಟ್ಟೋದೆ. ನಾನು ಅಲ್ಲಿದ್ದ ರಮಣಿ ಕ್ಲಿನಿಕ್ಗೆ ಹೋದೆ. ನಾನು ಇವತ್ತಿನವರೆಗೂ ಸಿಟಿ ಕ್ಲಿನಿಕ್ಗೆ ಹೋಗೇ ಇಲ್ಲ, ಗೊತ್ತಾ? ಆದ್ರೆ ನೀವು ಬೆಳಗ್ಗೆ ತಿರ್ಗಾ ನೋಡ್ದ ಇವಳನ್ನ. ಶ್ರಾವಣಿ, ನೀನ್ ಸಿಐಡಿ ತನಿಖೆನೆಲ್ಲ ನಂತಾವ ಇಟ್ಕೋಬೇಡ, ಸರಿನಾ? ನಾನು ಸಿಟಿ ಕ್ಲಿನಿಕ್ ಬದಲು ರಮಣಿ ಕ್ಲಿನಿಕ್ ಹೋದೆ, ಅಟ್ಟೆಯ. ಅದ್ರಾಗ ಎಂತ ವ್ಯತ್ಯಾಸ ಇದೆ ಅಂತ. ಅದ್ ಸರಿ, ಇದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾರು ಅಂತ? ಈ ಮನೆ ಸೊಸೆ ಆದ ತಕ್ಷಣ ನೀನ್ ಈ ಮನೆ ಮಹಾರಾಣಿ ಅಂದ್ಕೊಂಡಿದ್ಯಾ? ನೋ ಪ್ರಿಯಾಂಕಾ, ನಾನು ಆ ಥರ ಹೇಳಲಿಲ್ಲ. ಐ ಆಮ್ ಸೋ ಸಾರಿ. ಏನಿಲ್ಲ ಸೂರ್ಯ, ಈಟ್ ಬಿರ್ನೆ ಮನೆ ಕಡೆ ಬಂದ್ಬಿಟ್ಟಿದ್ಯಾ? ದೀಕ್ಷಾ ಸ್ಕೂಲಿಂದ ಬರ್ತಾ ಇದ್ದೀನಿ. ಅವ್ರ ಟೀಚರ್ ಫೋನ್ ಮಾಡಿ ದೀಕ್ಷಾ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅಲ್ಲ, ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ಹಾ, ಅವ್ಳು ಸರಿಯಾಗಿ ಓದಲ್ಲ ಬರೆಯಲ್ಲ ಅಂತಿದ್ದಾರೆ. ನೀವೆಲ್ಲ ಇವಳನ್ನ ತಲೆ ಮೇಲೆ ಕೂರ್ಸ್ಕೊಂಡು ಮೆರೆಸ್ತಿದ್ದೀರಾ.
ಅದ್ ಸರಿ ಯಾರದ್ಲ ಮಗ ಇದು? ನಾನು ಹೇಳ್ತಿರೋದು ಅರ್ಥ ಆಗ್ತಿಲ್ಲ ನಿಮ್ಗೆ? ಸೂರ್ಯ, ಯಾರ ಮಗು? ದೀಕ್ಷಾ. ಅಂಕಲ್ ನನ್ನ ಕೈ ಬಿಡಿ ಪ್ಲೀಸ್, ನಾನು ನನ್ನ ಪಪ್ಪನ ಹತ್ರ ಹೋಗ್ಬೇಕು. ಸೂರ್ಯ, ಕೈ ಬಿಡು. ಪುಟ್ಟ, ಅಳ್ಬಾರ್ದು. ನಿನ್ನ ಹೆಸರೇನು? ಜ್ಯೋತಿ. ಜ್ಯೋತಿ, ಗುಡ್ ನೇಮ್. ನಿನ್ ದೀಕ್ಷನ್ ಫ್ರೆಂಡಾ? ಹೌದು. ನೀನ್ ಇಲ್ಲಿಗೆ ಹೇಗೆ ಬಂದೆ ಪುಟ್ಟ? ನನ್ನ ಕ್ಲಾಸ್ ಹತ್ರ ನಿಂತಿದ್ದಾಗ ಅಂಕಲ್ ನನ್ನ ಎಳ್ಕೊಂಡು ಬಂದರು. ನನ್ನ ದೀಕ್ಷಾ ಅಲ್ಲ ಅಂತ ಎಷ್ಟು ಹೇಳಿದ್ರು ಅಂಕಲ್ ಕೇಳಲೇ ಇಲ್ಲ. ದೀಕ್ಷಾ ಸ್ಕೂಲಲ್ಲೇ ಇದ್ದಾಳೆ. ನಾನು ನನ್ನ ಪಪ್ಪ ಹತ್ರ ಹೋಗ್ಬೇಕು ಅಂದರು. ಅಂಕಲ್ ನನ್ನ ಮಾತೇ ಕೇಳಲಿಲ್ಲ. ಇದೇನು ಎಡ್ವರ್ಟ್ ಮಾಡ್ಕೊಂಡು ಬಂದಿದ್ಯಾ ಅಣ್ಣಯ್ಯ? ಸೂರ್ಯ, ಹಂಗಾರೆ ನಮ್ ದೀಕ್ಷಾ ಕೂಸಲ್ಲಿ? ಅಳ್ಬಾರ್ದು ಪುಟ್ಟ. ಈಗ ನಾನ್ ನಿನ್ನ ಮನೆ ಕರ್ಕೊಂಡು ಹೋಗ್ತೀನಿ, ಓಕೆ? ನೀನ್ ಯಾರನ್ನ ಕರ್ಕೊಂಡು ಬಂದಿದ್ಯಾ ಅಂತಾನೂ ಗೊತ್ತಿಲ್ಲ ಅಂದ್ರೆ ಏನ್ ಅರ್ಥ? ನಾನೇನು ಬೇಕು ಅಂತ ಮಾಡಲಿಲ್ಲ. ನೀವ್ ಮಾತಾಡ್ಬೇಡಿ. ಯಾರಂದ್ರೆ ಅವ್ರನ್ನ ಕರ್ಕೊಂಡು ಬಂದ್ಬಿಡೋದು. ಅವ್ರ ಮನೆಯವ್ರು ಎಷ್ಟು ಗಾಬರಿ ಆಗಿರ್ತಾರೆ ಅನ್ನೋದು ಗೊತ್ತಾ ನಿಮ್ಗೆ? ನಮ್ ದೀಕ್ಷಾ ಅಲ್ಲಿ ಒಬ್ಳೆ ಕೂತ್ಕೊಂಡು ಅಳ್ತಾ ಇರ್ತಾಳೆ. ನೀವ್ ಮಾಡೋದು ಒಂದೊಂದು ಕೆಲಸ ಅಲ್ಲ. ನಾನು ಇವಳನ್ನ ಬಿಟ್ಟು ಬರ್ತೀನಿ. ಒಂದು ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ? ಯಾರ ಮಗನ್ ಬೇಕಾದ್ರೂ ಕರ್ಕೊಂಬಂದ್ಬಿಡ್ತೀರಾ? ಈ ಮಗಳು ಯಾರಂತ ನಿಮಗೆ ಗೊತ್ತಿಲ್ವಾ? ಸಾಕು, ಐ ಆಮ್ ಸಾರಿ. ಸಾರಿ ಅಂದ್ರೆ ಎಲ್ಲ ಮುಗ್ದೋಗ್ಬಿಡುತ್ತಾ ಸರ್? ನೀವೊಬ್ರು ತಂದೆಯಾಗಿ ಇನ್ನೊಬ್ರು ಮಗಳನ್ನ ಕರ್ಕೊಂಬಂದಿದ್ರಲ್ಲ, ಕಣ್ ಕಾಣಿಸಲ್ವಾ? ಸರಿ ಟೈಮಿಗೆ ಜಗದೀಶ್ ಸರ್ ಅಲ್ಲಿಗೆ ಬಂದು ನಮ್ಮನ್ನ ಇಲ್ಲಿವರೆಗೆ ಕರ್ಕೊಂಬಂದಿರೋದು. ಅಲ್ರಿ, ಮಗು ನಮ್ಮ ಮನೆ ತನಕ ಕರ್ಕೊಂಬಂದಿರ, ತಪ್ಪು ನಿಂಬ ತಾನೆ? ಇದನ್ನ ಹೀಗೆ ಬಿಟ್ರೆ ಸರಿ ಇರಲ್ಲ, ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ ಅಷ್ಟೇ. ಐ ಆಮ್ ವೆರಿ ಸಾರಿ ಸರ್, ಏನೋ ವರ್ಕ್ ಬ್ಯುಸಿಯಲ್ಲಿ ತಪ್ಪಾಗೋಯ್ತು. ನಾವು ಸಾರಿ ಕೇಳಿದ್ವಲ್ಲ, ಅಲ್ಬೇಡ ಪ್ಲೀಸ್, ನಮ್ಮನ್ನ ಕ್ಷಮಿಸ್ಬಿಡಿ. ಇವರು ದೀಕ್ಷನ್ ಕರ್ಕೊಂಬರಕ್ಕೆ ಸ್ಕೂಲ್ ಹತ್ರ ಹೋಗಿದ್ರು, ಬಾಯ್ ಮಿಸ್ ಆಗೋ ಥರ ಮಾಡಿದ್ದಾರೆ. ಇದನ್ನ ಇಲ್ಲಿಗೆ ಬಿಟ್ಬಿಡಿ.
ಇಬ್ಬರು ಮಕ್ಕಳು ತುಂಬ ಹೆದರಿದ್ದಾರೆ. ನಾನು ಆಮೇಲೆ ಬಂದು ನಿಮ್ಮ ಹತ್ರ ಮಾತಾಡ್ತೀನಿ. ಸರಿ ಬಾ ಮಗಳು. ಕರ್ಕೊಂಡೋಗಿ. ನಿಮ್ಮ ಮಗಳೇನ ಅಂತ ಸರಿಯಾಗಿ ನೋಡ್ಕೊಂಡು ಕರ್ಕೊಂಡೋಗಿ. ದೀಕ್ಷಾ ಪುಟ್ಟ ಬಾ, ನಾವು ಮೇಲೆ ಹೋಗೋಣ. ಏನ್ ಮಿಸ್ಟರ್ ಸೂರ್ಯಗೌಡ, ಇವತ್ತು ತುಂಬಾ ಚೆನ್ನಾಗೇ ಬಿಹೇವ್ ಮಾಡ್ತಾ ಇದೀಯಾ. ನಾಳೆ ಹೆಡ್ಲೈನ್ಸ್ ಅಲ್ಲಿ ತಮ್ಮದೇ ಹೆಸರು, ಸೂರ್ಯಗೌಡ ಇಸ್ ಬ್ಯಾಕ್. ಮಗುವಿನ ಕಳ್ಳತನದಲ್ಲಿ ಭಾಗಿ. ಚೆನ್ನಾಗಿದೆ ಅಲ್ವಾ ಹೆಡ್ಲೈನ್? ಇದರಲ್ಲಿ ನಿಂದೇನು ತಪ್ಪಿಲ್ಲ. ಯಾಕೆ ಅಂದ್ರೆ ದೀಕ್ಷನ್ ನೀನು ಸರಿಯಾಗಿ ನೋಡೇ ಇಲ್ಲ ಅನ್ಸುತ್ತೆ. ಓ ಮೈ ಗಾಡ್, ಮರ್ತಿದ್ದೆ, ಅವಳು ನಿನ್ ಮಗಳಲ್ವಲ್ಲ. ಹೇಗ್ ಕಂಡಿಡಿತೀಯ ಪಾಪ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಅವನು ಮತ್ತೆ ಶ್ರಾವಣಿ. ಓ ಮೈ ಗಾಡ್, ಮರ್ತಿದ್ದೆ, ಅವಳು ನಿನ್ ಮಗಳಲ್ವಲ್ಲ. ಹೇಗ್ ಕಂಡಿಡಿತೀಯ ಪಾಪ. ನಿನಗೂ ಅವಳಿಗೋ ರಕ್ತ ಸಂಬಂಧ ಇದ್ದಿದ್ರೆ ನಿನಗೆ ಹೀಗೆ ಕನ್ಫ್ಯೂಷನ್ ಆಗ್ತಿರ್ಲಿಲ್ಲ. ನನ್ನ ಮಗಳು ದೀಕ್ಷಾ. ಸಾಕು. ಯಾಕೆ ಸೂರ್ಯ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ನೀನು ದೀಕ್ಷನ್ ತಂದೆ ಅಲ್ಲ ಅನ್ನೋದು ನನಗೆ ಗೊತ್ತು. ನೀನು ದೀಕ್ಷನ್ನ ನನ್ನಿಂದ ದೂರ ಇಟ್ಟಿದ್ದು ಅದಕ್ಕೆ ತಾನೆ. ನನ್ನ ದೀಕ್ಷನ್ನ ನನ್ನಿಂದ ದೂರ ಇಟ್ಟು ಅದು ಹೇಗ್ ಬದುಕ್ತೀಯಾ ಅನ್ನೋದನ್ನ ನಾನು ನೋಡ್ತೀನಿ. ನಾನು ನನ್ನ ಮಗಳನ್ನ ನಿನ್ನಿಂದ ಆದಷ್ಟು ಬೇಗ ನನ್ನ ಹತ್ರ ಕರ್ಸ್ಕೋತೀನಿ. ಇಟ್ ಇಸ್ ಮೈ ಚಾಲೆಂಜ್. ಅಲ್ಲ, ಈ ಸೂರ್ಯ ಯಾಕೆ ಹಿಂಗೆ ಆಡ್ತವನೋ ಒಂದು ಅರ್ಥ ಆಯ್ತಾ ಇಲ್ಲಲ್ಲ. ನಾನು ನೋಡ್ತಾವ್ನಿ 2 ದಿನದಿಂದ ವಿಚಿತ್ರವಾಗಿ ಆಡ್ತವನೆ. ಇವತ್ ನೋಡಿದ್ರೆ ದೀಕ್ಷಾ ಅಂತ ಯಾವ್ದೋ ಮಗುನ್ ಕರ್ಕೊಂಬಂದ್ಬಿಟ್ಟವನೆ. ಏ ಸೂರ್ಯ ನಿತ್ಕಳ್ಳ, ನಾನು ಇಂಥವ ಹೊಸಿ ಮಾತಾಡ್ಬೇಕು. ಏ ಸೂರ್ಯ ನಿತ್ಕಳ್ಳ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಅವನು ಮತ್ತೆ ಶ್ರಾವಣಿ. ಏ ಸೂರ್ಯ, ಏನ್ಲಾಗದೆ ನಿಂಗೆ? ಯಾಕಂಗಾಡ್ತಾ ಇದ್ಯಾ ಹೇಳು? ನಾನು ನಿಂತವನೇ ಮಾತಾಡ್ತಿರೋದು. ಅಲ್ಲ, 2 ದಿನದಿಂದ ಆ ಮಗಿಂತವ ಯಾಕಂಗ್ ನಡ್ಕೊಂತ ಇದ್ಯಾ? ಪಾಪ ಆ ಮಗ ನಿನ್ ನೋಡಿದ್ರೆ ತರ್ತರ ಅಂತ ನಡುತ್ತದೆ, ಗೊತ್ತದ? ಯಾಕಲ ಅಂತ ಕೋಪ ನಿಂಗೆ? ಅಂತದ್ ಏನಾಗಿದೆ ಅಂತೀನಿ? ಒಂದು ಕಾಯಿಲೆ ಇದೆಯಲ್ಲ, ಯಾರ ಮೇಲಾದ್ರೂ ಕೋಪ ಮಾಡ್ಕೊಂಡಿರೋದು, ಇಲ್ಲ ಅಂದ್ರೆ ಯಾರನ್ನಾದ್ರೂ ಬೈತಾ ಇರೋದು. ಇವೆರಡು ಬಿಟ್ರೆ ಏನ್ ಗೊತ್ತಿದೆ ಇವ್ರಿಗೆ? ಅಲ್ಲ, ಆ ಚಿಕ್ಕ ಮಗುನ ಹೆದರ್ಸ್ ಕೂರ್ಸಿದಿರಲ್ಲ, ಅವಳನ್ನ ನೋಡ್ದೇ ಇರೋಷ್ಟು ಬ್ಯುಸಿನಾ ನೀವು? ದೀಕ್ಷನ್ನ ಈ ರೀತಿ ನೋಡ್ಕೋಬೇಡಿ ಅಂತ ನಾನು ನಿಮ್ಗೆ ಮೊದಲೇ ವಾರ್ನ್ ಮಾಡಿದ್ದೆ. ಇವತ್ತೇನಾದ್ರೂ ಅವಳಿಗೆ ಏನಾದ್ರೂ ಆಗಿದ್ರೆ ನಾನ್ ಮಾತ್ರ ನಿಮ್ನ ಸುಮ್ಮನೆ ಬಿಡ್ತಿರ್ಲಿಲ್ಲ. ಏಯ್ ಓಕೆ, ಸುಮ್ಕಿರಮ್ಮಿ ನೀನು. ನಾನು ಬೈತಾ ಇಲ್ವಾ? ನೀನೇನು ಮಧ್ಯೆ ಮೂಗ್ ತುರ್ಸೋದು? ದೀಕ್ಷನ ಇಲ್ಲಿ ತನಕ ಬೆಳೆಸಿದವರು ನಾವು, ನೀನಲ್ಲ. ಏನಾದ್ರೂ ಮಾತಾಡುವಾಗ ಬೈಯಕ್ಕೊಂದು ಚಾನ್ಸ್ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇರ್ತಾಳೆ. ಒಂದ್ಬಿಟ್ಟ ಮಧ್ಯದಾಗೆ ನಾನಿಲ್ಲಿ ಬೈತಾ ಇಲ್ವಾ? ಓಸಿ ನೀನು ಸುಮ್ಕಿದ್ಬಿಡು. ಹಾ ಲೇ ಸೂರ್ಯ, ನಿನ್ಗೆ ಈಟಾದ್ರೂ ಕೂಡ ಬುದ್ಧಿ ಬರ್ಲಿಲ್ವೇನಾ? ಅಲ್ಲ, ನಡೆಯೋರೆಲ್ಲಾರ ಎಡುತ್ತಾರೆ, ನಡಿದಿರನೆ ನಡೆಯೋರ್ಗೆ ಬೇಕಪ್ಪ ಅಂತಾರೆ ಕಾಣ್ಲಾ. ನೋಡು, ಜೀವನ ಮುಂದೆ ಹೆಂಗದೆ ಅಂತ ನೋಡ್ಕೊಂಡೆ ಜಾಕ್ಬೇಕು ಕಾಣ್ಲಾ. ದೀಕ್ಷಾ ಮನೆಗೆ ಬಂದ್ಮೇಲೆ ಆದ್ರೂ ನಿಂಗೆ ಬುದ್ಧಿ ಬರ್ತದೆ ಅಂತ ಅನ್ಕೊಂಡಿದ್ದೆ. ಅಲ್ಲ ಕಾಣ್ಲಾ, ಅದಕ್ಕೋಸ್ಕರ ಮದುವೆನೂ ಆದೆ. ಏನ್ಲ ಆಗೈತೆ ನೋಡು. ಅವತ್ತು ಜಡ್ಜಮ್ಮ ಕೋರ್ಟಾಗಿ ಹೇಳಿದ್ದು ನೆನ್ಪತ್ತಾನೆ, ಮಗನ ಆಟದ ಬೊಂಬೆ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಂತ ಹೇಳಿದ್ರು. ನೀನೇನು ಆ ಜಯದೇವಂಗಿಂತ ಕಡಿಮೆ ಇಲ್ಲ ಕಾಣ್ಲಾ. ಸೋಲು ಗೆಲುವು ಆಡ್ದಲೆ ನಿಮ್ ಜೀವನ ಮುಗ್ದೋಯ್ತು ಕಾಣ್ಲಾ. ಸಾಕು ಸಾಕು ಮಾಡಿ.
ಒಂದು ಸಣ್ಣ ತಪ್ಪನ್ನ ಇಷ್ಟೊಂದು ದೊಡ್ಡದು ಮಾಡೋ ಅವಶ್ಯಕತೆ ಏನಿಲ್ಲ. ಮಾತಿನ ಮೇಲೆ ಮಾತಾಡ್ತಾನೆ ಇದ್ದೀರಾ, ಬಿಟ್ರೆ ಈ ತಪ್ಪಿಗೆ ಜೈಲ್ಗೂ ಹಾಕ್ಸ್ಬಿಡ್ತೀರಾ. ಛೇ! For more updates, like us on Facebook, follow us on Twitter and Google+, and watch us on YouTube.